ಹಾಯ್ ಫ್ರೆಂಡ್ಸ್. ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಇಷ್ಟ. ಚಿನ್ನವು ಅತ್ಯಂತ ಜನಪ್ರಿಯ ಲೋಹಗಳಲ್ಲಿ ಒಂದಾಗಿದೆ. ಚಿನ್ನವನ್ನು ಆಭರಣಗಳ ಮೂಲಕ ಬಳಸಲಾಗುತ್ತದೆ, ಜೊತೆಗೆ ಇದನ್ನು ಹೂಡಿಕೆಯಾಗಿಯೂ ಕೂಡ ಬಳಸಲಾಗುತ್ತದೆ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವ ದೇಶಗಳಲ್ಲಿ ಒಂದಾಗಿದೆ. ಬಹುತೇಕ ಎಲ್ಲ ಭಾರತೀಯರಿಗೂ ಚಿನ್ನ ಅಂದರೆ ಅಚ್ಚುಮೆಚ್ಚು. ಅದರಲ್ಲೂ ಹುಡುಗಿಯರಿಗೆ ಚಿನ್ನ ಅಂದರೆ ತುಂಬ ಪ್ರೀತಿ. ಅಕ್ಷಯ ತೃತೀಯದಂಥದ ಹಬ್ಬಗಳಿಂದ ಹಿಡಿದು ಮದುವೆಗಳವರೆಗೆ ಯಾವುದೇ ಸಂದರ್ಭಗಳಲ್ಲಿ ಬಂಗಾರಕ್ಕೆ ಭಾರಿ ಬೇಡಿಕೆ ಇರುತ್ತದೆ. ಆದರೆ ನಮ್ಮ ಮನೆಯಲ್ಲಿ ಸಂಗ್ರಹಿಸಬಹುದಾದ ಗರಿಷ್ಠ ಪ್ರಮಾಣದ ಚಿನ್ನ ಎಷ್ಟು? ಆದಾಯ ತೆರಿಗೆ ಇಲಾಖೆ ನಿಮ್ಮ ಪ್ರಕಾರ ಇದು ಏನು ಹೇಳುತ್ತದೆ? ಹಾಗಾದರೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾವು ಎಷ್ಟು ಚಿನ್ನವನ್ನು ಇಟ್ಟುಕೊಳ್ಳಬಹುದು? ಆದರೆ ಆದಾಯ ತೆರಿಗೆ ಇಲಾಖೆಯು ಆಭರಣ ಖರೀದಿಸಲು ಅಥವಾ ಚಿನ್ನದ ಹೂಡಿಕೆಗಳನ್ನು ಮಾಡಲು ನೀವು ಹೇಗೆ ಆದಾಯವನ್ನು ಗಳಿಸಿದ್ದೀರಿ ಎಂಬುದನ್ನು ತೋರಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತಹ ತೆರಿಗೆಗಳನ್ನು ವಿಧಿಸಬೇಕಾಗುತ್ತದೆ. ಹೌದು, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಪ್ರಕಾರ ವಿವಾಹಿತ ಮಹಿಳೆಯರು 500 ಗ್ರಾಂ ಮತ್ತು ಅವಿವಾಹಿತ ಹುಡುಗಿಯರು 250 ಗ್ರಾಮನ್ನು ಇಟ್ಟುಕೊಳ್ಳಬಹುದು. ಅದೇ ರೀತಿ ಪುರುಷರ ವಿಷಯಕ್ಕೆ ಬಂದರೆ ಅವರು ವಿವಾಹ ಆಗದೇ ಇರಲಿ ಯಾವುದೇ ಸಾಕ್ಷ್ಯವನ್ನು ತೋರಿಸದೆ 100 ಗ್ರಾಂ ಚಿನ್ನವನ್ನು ಸಂಗ್ರಹಿಸಬಹುದು. ಚಿನ್ನವನ್ನು ಎರಡು ರೀತಿಯಲ್ಲಿ ಖರೀದಿಸಲಾಗುತ್ತದೆ, ವೈಯಕ್ತಿಕ ಬಳಕೆಗಾಗಿ ಮತ್ತು ಹೂಡಿಕೆಗಾಗಿ. ಆದರೆ ಚಿನ್ನದ ಖರೀದಿ ಮೇಲೆ ನೇರ ತೆರಿಗೆ ಇರುವುದಿಲ್ಲ. ಚಿನ್ನದ ಮೇಲೆ ಪರೋಕ್ಷ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ. ಚಿನ್ನದ ಬಿಸ್ಕತ್, ನಾಣ್ಯಗಳು ಮತ್ತು ಆಭರಣಗಳ ಖರೀದಿಗೆ 3% GST ಪಾವತಿಸಬೇಕಾಗುತ್ತದೆ. ಅದೇ ರೀತಿ ತಯಾರಿಕೆ ಮತ್ತು ಕಮಿಷನ್ ಶುಲ್ಕದಲ್ಲಿ 5% GSTಯನ್ನು ತೆರಿಗೆ ಪಾವತಿಸಬೇಕಾಗುತ್ತದೆ. ನೀವು ವಿದೇಶದಿಂದ ಚಿನ್ನವನ್ನು ಆಮದು ಮಾಡಿಕೊಂಡರೆ ಕಸ್ಟಮ್ಸ್ ಶುಲ್ಕ, ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ಸೆಸ್ ಮತ್ತು GST ರೂಪದಲ್ಲಿ ಹೆಚ್ಚು ಪಾವತಿಸಬೇಕಾಗುತ್ತದೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವಾಗ ಚಿನ್ನದ ಬಗ್ಗೆ ಮಾಹಿತಿಯನ್ನು ತೋರಿಸಬೇಕು. ತೆರಿಗೆದಾರರ ಆದಾಯವು 50 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಅವರು ITRನಲ್ಲಿ ವಿದೇಶಿ ಆಸ್ತಿಗಳ ಅಡಿಯಲ್ಲಿ ಚಿನ್ನದ ಹಿಡುವಳಿಗೆ ವಿವರವನ್ನು ತೋರಿಸಬೇಕಾಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.